ಪ್ರಶ್ನೆ 22, 23, 23, 24, 25 3 ವರ್ಷದಲ್ಲಿ ಎಷ್ಟು ಅಪ್ಲಿಕೇಶನ್ಸ್ಗಳು ಬಂದಿದ್ದಾವೆ? ಅಪ್ಲಿಕೇಶನ್ಸ್ 1,57,174 ಅಪ್ಲಿಕೇಶನ್ಗಳಲ್ಲಿ 1,691 ಅಪ್ಲಿಕೇಶನ್ 1,06,091 ಅಪ್ಲಿಕೇಶನ್ಗಳನ್ನ ನಾವು ಮಂಜೂರಾತಿ ಮಾಡಿ ಕೊಟ್ಟಿದ್ದೇವೆ. ಇದರಲ್ಲಿ ಶಾಸಕರಿಗೆ ಗಮನ ಇದರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನ್ ಹೇಳ್ತಾರೆ ಅವರು, ಯಾಕೆ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆ ಅಂತ ಹೇಳಿ. ನಾವು ಸಾವಿರಾರು ಅಪ್ಲಿಕೇಶನ್ಸ್ಗಳನ್ನ ವಿಲೇವಾರಿ ಮಾಡಬೇಕು, ಸಾವಿರಾರು ಅಪ್ಲಿಕೇಶನ್ಸ್ ನ ಸ್ಕ್ರೂಟಿನಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೆ ಹೋಗ್ಬೇಕು, ಮನೆಗೆ ಹೋಗ್ಬೇಕು, ಚೆಕ್ ಮಾಡಬೇಕು, ವೆರಿಫಿಕೇಶನ್ ಮಾಡಬೇಕು. ವೆರಿಫಿಕೇಶನ್ ಮಾಡಿದ ನಂತರನೇ ರಿಜೆಕ್ಟ್ ಮಾಡ್ತಕ್ಕಂಥದ್ದು ಒಂದು ಪ್ರಕ್ರಿಯೆ ಚಾಲೂ ಮಾಡಿದ್ದೀವಿ. 56 ಲಕ್ಷ ಇರ್ತಕ್ಕಂಥ ಏನು ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ಲೇಬರ್ ಕಾರ್ಡ್ಗಳಿದ್ವು, ಇವತ್ತು 30 ಲಕ್ಷ ಆಕ್ಟಿವ್ ಕಾರ್ಡ್ಗೆ ಬಂದಿದೆ. 26 ಲಕ್ಷ ಏನು ಫೇಕ್ ಕಾರ್ಡ್ಸ್ಗಳನ್ನ ತೆಗೆದಿದ್ದೀವಿ, ಇನ್ನ ಮುಂದೆನೂ ತೆಗಿತೀವಿ. ತಾವೇನು ಇಲ್ಲಿ ಕೇಳ್ತಾ ಇದ್ರಿ, 6,317 ಅಪ್ಲಿಕೇಶನ್ಸ್ಗಳು ಪೆಂಡಿಂಗ್ ವೆರಿಫಿಕೇಶನ್ ಇದೆ. ಅಪ್ರೂವಲ್ ಆದ ತಕ್ಷಣ ದುಡ್ಡಿಗೇನು ಸಂಬಂಧ ಇಲ್ಲ. ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ದುಡ್ಡಿದೆ, ದುಡ್ಡು ಖಂಡಿತವಾಗಿ ಅವ್ರನ್ನ ತಲುಪಿಸ್ತೀವಿ, ಅವ್ರು DBT ಮುಖಾಂತರ ಕೊಡ್ತೀವಿ. ಆಮೇಲೆ ಮೂರನೇ ಪ್ರಶ್ನೆ ತಾವು ಕೇಳಿರ್ತಕ್ಕಂಥದ್ದು, ತಮ್ಮ ಅಸೆಂಬ್ಲಿ ಸೆಗ್ಮೆಂಟ್ ನಲ್ಲಿ 23, 24, 24, 25 ನಲ್ಲಿ ನಮಗೆ ಒಟ್ಟಾರೆ ಬಂದಿರತಕ್ಕಂಥದ್ದು 1,081 ಅಪ್ಲಿಕೇಶನ್ ಬಂದಿದೆ ತಮ್ಮ ಅಸೆಂಬ್ಲಿ ಸೆಗ್ಮೆಂಟ್ ನಲ್ಲಿ. ಅದರಲ್ಲಿ 652 ಅಪ್ಲಿಕೇಶನ್ಗಳಿಗೆ ದುಡ್ಡು ಕೊಟ್ಟಾಗಿದೆ. ಯಾರಿಗೆ ರಿಜೆಕ್ಟ್ ಮಾಡಿದೀವಿ ಅದಕ್ಕೆ ಸಮರ್ಪಕವಾದಂತ ಕಾರಣಗಳಿಂದ ಅವ್ರನ್ನ ರಿಜೆಕ್ಟ್ ಮಾಡಿರ್ತೀವಿ ಸಭಾಧ್ಯಕ್ಷರು. ಮಾನ್ಯ ಅಧ್ಯಕ್ಷರೇ ಒಂದು ನಿಮಿಷ. ಏನಾಗುತ್ತೆ, ನಿಮ್ದು ಇದನ್ನ ತನಿಖೆ ನಡೆಸಲಿಕ್ಕೆ ಮಂಜೂರಾತಿ ಮಾಡ್ಲಿಕ್ಕೆ ನಿಮ್ಮ ಹತ್ರ ಸಿಬ್ಬಂದಿ ಇಲ್ಲ. 3 ತಾಲೂಕಿಗೆ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾರೆ, ಹೆಂಗೆ ಮಾಡ್ತಾರೆ ಅವರು? ನಮ್ಮಂತ ಮಲ್ನಾಡ್ ತಾಲೂಕಲ್ಲಿ ಎಲ್ಲೆಲ್ಲೋ ಒಂದು 20 ಕಿಲೋಮೀಟರ್ 30 ಕಿಲೋಮೀಟರ್ ಮುಂದೆ ಒಂದು ಮನೆ ಇರ್ತದೆ, ಫಲಾನುಭವಿ ಮನೆ. ಹೋಗಿ ಬರೋದು ಹೇಗೆ? ಅವರಿಗೆ ವೆಹಿಕಲ್ ವ್ಯವಸ್ಥೆ ಏನು? ಇದನ್ನೇನಾದ್ರು ನೀವು ಯೋಚನೆ ಮಾಡದೇ ಇದ್ರೆ ಇದನ್ನ ಇಲಾವರಿ ಮಾಡ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ರಿಜೆಕ್ಟ್ ಮಾಡ್ಬೇಕಾಗುತ್ತೆ, ಇಲ್ಲದ್ರೆ 1 ವರ್ಷ ಕೊಟ್ಟಿದ್ನ ಮುಂದಿನ ವರ್ಷ ಯಾವತ್ತೋ ಮಂಜೂರು ಮಾಡ್ಬೇಕಾಗುತ್ತೆ. ಅವನಿಗೇನು ಪ್ರಯೋಜನ ಆಗೋದಿಲ್ಲ ಇದರಿಂದ. ದಯವಿಟ್ಟು ಈ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ ವಿನಂತಿ ಮಾಡ್ಕೊಂಡು ಏನ್ ಮಾಡ್ತಾ ಇದೀವಿ, ಅಂಬೇಡ್ಕರ್ ಸೇವೆ ಕೇಂದ್ರ ಅಂತ ಪ್ರಾರಂಭ ಮಾಡ್ತಾ ಇದೀವಿ. 43 ಗಾಡಿಗಳನ್ನ ಮಾಡಿದೀವಿ. ಆ ಸೆಕ್ಟರ್ಗಳು ಇದಾವೆ, ನಮ್ಮ 43 ಸೆಕ್ಟರ್ಗಳು ಇದಾವೆ. ಈ ಗಾಡಿ ಕೆಲಸ ಏನಂತಂದ್ರೆ ಬೆಳಗ್ಗಿಲಿಂದ ಸಾಯಂಕಾಲವರೆಗೆ ಯಾರು ಬೆನಿಫಿಷರಿ ಇದಾರೆ ಅವ್ರ ಮನೆಗಳಿಗೆ ಹೋಗ್ಬೇಕು, ಚೆಕ್ ಮಾಡಬೇಕು, ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಸೈಟ್ ಇದೆ ಕನ್ಸ್ಟ್ರಕ್ಷನ್ ಸೈಟಿಗೆ ಹೋಗ್ಬೇಕು, ಅವನ್ನ ರಿಜಿಸ್ಟರ್ ಆಗಿದ್ದನ್ನೆಲ್ಲ ಚೆಕ್ ಮಾಡಿ ಆ ರಿಜಿಸ್ಟ್ರೇಷನ್ ಕೂಡ ಮಾಡತಕ್ಕಂಥ ಪ್ರಕ್ರಿಯೆ 1 ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ. ಇದು ಯಾಕೆ ನಮಗೆ ಇದು ಸ್ವಲ್ಪ ಅನುಕೂಲ ಆಯ್ತು ಅಂದ್ರೆ, ನಾವು ಕುಟುಂಬ ಸಾಫ್ಟ್ವೇರ್ ಇದೆ, ಕುಟುಂಬ ಸಾಫ್ಟ್ವೇರ್ ಮರ್ಜ್ ಮಾಡ್ಬಿಟ್ಟಿದ್ವಿ. ಹಂಗಾಗಿ ನಮಗೆ ವಿಲೇವಾರಿ ಮಾಡ್ಲಿಕ್ಕೆ ಅನುಕೂಲ ಆಗಿದೆ. ಆಮೇಲೆ ನಾವು ಡಾಟಾ ಎಂಟ್ರಿ ಆಪರೇಟರ್ಗಳನ್ನ ಏನ್ ತಗೊಂಡಿದೀವಿ, ಅವರಿಗೆ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿದ್ದೀವಿ. ಯಾರು ಅರ್ಜಿಗಳು ಹಾಕ್ತಾರೆ ಅವ್ರ ಮನೆಗಳಿಗೆ ಹೋಗಕ್ಕೆ, ಯಾರು ಅರ್ಜಿಗಳು ಹಾಕ್ತಾರೆ ನಮ್ಮಲ್ಲಿ ಅಪ್ಲಿಕೇಶನ್ ಯಾರು ಹಾಕ್ತಾರೆ ಅವ್ರ ಮನೆಗಳಿಗೆ ಹೋಗಿ ಚೆಕ್ ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಮಾಡೋದಕ್ಕಾಗಿ ನಾವು ಡೆಲಿವರಿ ಮಾಡ್ಲಿಕ್ಕೆ ಈಸಿ ಆಗಿದೆ. ಓಕೆ ಮನೆ ಅಧ್ಯಕ್ಷರೇ ಒಂದ್ ಸೆಕೆಂಡ್ ಹೇಳಿದ್ರ ಅಲ್ಲ ಹೇಳ್ಯಾರ, ಅದ್ರ ಒಂದು ಈಗಾಗಲೇ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸಾಕಷ್ಟು ಫೇಕ್ ಕಾರ್ಡ್ಗಳನ್ನ ತೆಗೆದು ಹಾಕಿವೆ ಅನ್ನುವಂಥದ್ದನ್ನ ಮಾನ್ಯ ಸಚಿವರು ಕೊಟ್ಟಿದ್ದಾರೆ. ಆದ್ರೆ ಈಗ ಕೊಟ್ಟಿರ್ತಕ್ಕಂಥ ಒಂದು ನನಗೆ ಏನ್ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನೋಡಿ, ಒಬ್ರು ಮೌಲಾ ಸಾಬ್ ದಾವಲ್ ಅವ್ರು ಅನ್ನುವಂಥವ್ರು 4 ಕಡೆ ಹಾಕಿದ್ದಾರೆ, 4 ಅಪ್ಲಿಕೇಶನ್ ಹಾಕಿದ್ದಾರೆ. ಅಂದ್ರೆ ಮದುವೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದೈತಿ. ಈ ರೀತಿಯಾದಂತಹ 4 ಜನ ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ ಏನಾಗುತ್ತೆ ಅನ್ನುವಂಥದ್ದನ್ನು ಕೂಡ ಸ್ವಲ್ಪ ಸ್ಪಷ್ಟೀಕರಣ ಕೊಟ್ಟರೆ ಒಳ್ಳೇದಾಗುತ್ತೆ. ಈಗ ನೋಡಿ 4 ಕಡೆ ಇದೆ ಮೌಲಾ ಸಾಬ್ ದಲ್ಲಾರ್ ಅನ್ನುವಂಥವ್ರು. ಈ ತರ ಬಹಳ ಇದಾವೆ. ನೀವು ಒಂದು ಸ್ಪೆಸಿಫಿಕ್ ಆಗಿ ತಗೊಂಡು ಹೇಳ್ತಾ ಇದ್ರಿ, ಅದನ್ನ ಅಪ್ರಿಶಿಯೇಟ್ ಮಾಡ್ತೀನಿ. ಬಟ್ ಬಹಳಷ್ಟು ಜನ ಈ ತರ ಇದ್ದಾರೆ. ಅದಕ್ಕೆ ಸಮರ್ಪಕವಾಗಿ ನಾವು ಈಗ ಮುಂಬರ್ತಕ್ಕಂಥ ದಿನಗಳಲ್ಲಿ ಅಂಬೇಡ್ಕರ್ ಸೇವಾ ಕೇಂದ್ರ ಮಾಡೋದ್ರ ಮುಖಾಂತರ ಈ ಗಾಡಿನೇ ಪ್ರತಿ ಮನೆಗೆ ಹೋಗುತ್ತೆ. ಇನ್ನು ಮುಂದ್ಗಡೆ ಈಗ ಆಲ್ರೆಡಿ ನಮಗೆ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ. ಗಾಡಿಗಳು ಇನ್ನು 1 ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ. ಈ 43 ಸೆಕ್ಟರ್ಗಳಲ್ಲಿ ಯಾರ್ಯಾರು ಅರ್ಜಿ ಹಾಕ್ತಾರೆ ಗಾಡಿನೇ ನೇರವಾಗಿ ಅವ್ರ ಮನೆ ಮುಂದೆ ಹೋಗ್ಬೇಕು, ರೆಕಾರ್ಡಿಂಗ್ ಮಾಡ್ಕೊಂಡು ಬರಬೇಕು. ಸೊ ಇದರಿಂದ ಕಡ್ಡಾಯವಾಗಿ ಸಂಪೂರ್ಣವಾಗಿ ನಾನು 100% ಕ್ಲಿಯರ್ ಆಗ್ಲಿದ್ರು ಕೂಡ ಒಂದು 90% ಸ್ಪಷ್ಟೀಕರಣ ಸಿಗ್ತಕ್ಕಂಥ ಕೆಲಸ ಮುಂದೆ ಮಾಡ್ತೀವಿ. ಆಮೇಲೆ ತಾವೇನ್ ಪರ್ಟಿಕ್ಯುಲರ್ ಹೆಸರು ಹೇಳಿದ್ರೆ ಅದು ನನಗೆ ಕೊಡಿ, ನಾನು ಆಫೀಸರ್ ಕೂಡ ಚೆಕ್ ಮಾಡಿಸ್ತೀನಿ ಅಂತ ಹೇಳಿ ಇಚ್ಛೆ ಬಯಸ್ತೀನಿ. ಓಕೆ, ಚಂದ್ರು ಲಮಾಣಿ. ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 279 ತಮ್ಮ ಮೂಲಕ ಮಾನ್ಯ ಸಚಿವರನ್ನ ಕೇಳಿ ಬಯಸ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ, ಉತ್ತರವನ್ನ ಒದಗಿಸಿದ್ದಾರೆ. 2 ವರ್ಷದಿಂದ ಈ ಒಂದು 2018 ಮತ್ತು 19ನೇ ಸಾಲಿನ ಏನು ಈ ಸಾಂಸ್ಥಿಕ ಕೋಟಾವಳಿ, ಸರ್ಕಾರದ ಸಾಂಸ್ಥಿಕ ಕೋಟಾದಲ್ಲಿ ಗುರಿಯನ್ನ ನಿಗದಿಪಡಿಸಲಾಗಿತ್ತು, ಅದನ್ನು ಇನ್ನೂವರೆಗೂ ಸಹಿತ ಯಾವುದೇ ತರ ಕ್ರಮವನ್ನ ವಹಿಸಿಲ್ಲ. ಸಭಾಧ್ಯಕ್ಷರೇ, ಇದು ಒಂದೇ ಅಲ್ಲ, ಇದು ನನ್ನ ಮಧ್ಯೆ ಕಾನ್ಸ್ಟಿಟ್ಯೂನ್ಸಿ ಇದ್ದಲ್ಲ. ಅವತ್ತಿನ ದಿನ ಕೊಟ್ಟಂತದ್ದು ಟಾರ್ಗೆಟ್ 1,579 ಕೊಟ್ಟಿತ್ತು. ಗುರಿ ಸಾಧನೆ ಮಾಡಿದ್ದು 1,452. ಇನ್ನೂವರೆಗೂ ಸಹಿತ ಅವತ್ತಿನ 2018 ಮತ್ತು 19ರಲ್ಲಿ 127 ಬಾಕಿಯನ್ನ ಉಳಿದಿದೆ.
ಅದೇ ತರ 2019 ಮತ್ತು 2020 ಸಹಿತ 757 ಅಂದ್ರೆ ಸುಮಾರು 26 ಕೋಟಿ ರೂಪಾಯಿ ಅವತ್ತು ಹಂಚಿಕೆ ಆಗಿತ್ತು. ಆದ್ರೆ ಬಿಡುಗಡೆ ಆಗಲಿಲ್ಲ. ಅದು ಸಹಿತ ಇನ್ನುವರೆಗೂ ಸಹಿತ ಬಾಕಿ ಇರುವುದು ಸಹಿತ ಅವರ ಇಲಾಖೆಯಲ್ಲಿ ಮತ್ತು ನಮ್ಮ ತಾಂಡಾ ನಿಗಮದಲ್ಲಿ ಇದು ಇನ್ನುವರೆಗೂ ಸಹಿತ ಬಾಕಿ ಇದೆ. ಸಭಾಧ್ಯಕ್ಷರೇ, ಈ ಒಂದು ಅಂಬೇಡ್ಕರ್ ನಿಗಮದಿಂದ ಕೊಳವೆ ಬಾವಿ ತೆರೆಯೋದನ್ನ ಇತರ ಇಲಾಖೆಗಳು ಕೂಡ ಆಡಳಿತಾತ್ಮಕವಾಗಿ ಇಲ್ಲೇ ಮಾಡ್ತಾ ಇದ್ರು. ಈಗ ಅದನ್ನ ಇಲಾಖೆಗೆ ವರ್ಗಾವಣೆ ಮಾಡೋದ್ರ ಜೊತೆಗೆ ಫೈನಾನ್ಸ್ ಕಂಟ್ರೋಲ್ ಈ ಕಡೆನೇ ಇತ್ತು. ಈಗ ಅದನ್ನ ವರ್ಗಾವಣೆ ಮಾಡುವಾಗ ಸ್ವಲ್ಪ ತಾರತಮ್ಯಗಳಾಯ್ತು, ಡಿಲೇ ಆಯ್ತು. ಹೀಗಾಗಿ ಇವತ್ತು ಅವರ ಕ್ಷೇತ್ರ 12 ಕೊಳವೆಗಾಲ ಕೊರೆಯೋದು ಬಾಕಿ ಇದೆ. ಅದನ್ನ ಕೂಡಲೇ ಈಗ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಆಸ್ ವೆಲ್ ಎಸ್ ಫೈನಾನ್ಸಿಯಲ್ ಪವರ್ ತಾಂಡಕ್ಕೆ ಕೊಟ್ಟಿರೋದ್ರಿಂದ ಕೂಡಲೇ ಅವರು 12 ಬೋರ್ವೆಲ್ಗಳನ್ನು ಕೊಡಿಸಕ್ಕೆ ನಾನು ಸೂಚನೆ ಕೊಡ್ತೀನಿ. ವಿ ವಿಲ್ ಟೇಕ್ ಅಪ್ ದಿ ಡ್ರಿಲ್ಲಿಂಗ್ ಪ್ರೋಸೆಸ್ ಇಮಿಡಿಯೇಟ್ಲಿ. ಅಧ್ಯಕ್ಷರೇ, ಇವತ್ತು ನಾವೆಲ್ಲಾ ನಿಗಮಗಳು, ಇವತ್ತು ಅಂಬೇಡ್ಕರ್ ನಿಗಮ ಆಗಿರ್ಬೋದು, ಆದಿಜಂಬ ನಿಗಮ ಆಗಿರ್ಬೋದು, ತಾಂಡಾ ನಿಗಮ ಆಗಿರ್ಬೋದು, ಇವೆಲ್ಲವೂ ಸಹಿತ ನಾವು ಮೂಲ ಒಂದು ಆಶಯವನ್ನ ಇಟ್ಕೊಂಡಿದ್ವಿ. ಏನಂದ್ರೆ ಅಲ್ಲಿರುವಂತ ಜನರ ಕಾಲೋನಿಗಳಲ್ಲಿ, ತಾಂಡಾಗಳಲ್ಲಿ, ಹಟ್ಟಿಗಳಲ್ಲಿ ಇರುವಂತ ಜನರಿಗೆ ಅಲ್ಲಿರುವಂತ ಮೂಲಭೂತ ಸೌಕರ್ಯವನ್ನ ಕೊಡಬೇಕಂತ ಒಂದು ಆಶೆಯನ್ನ ನಾವು ಇಟ್ಕೊಂಡು ಇವತ್ತು ನಿಗಮವನ್ನ ಮಾಡಿದೀವಿ. ಆದ್ರೆ ಇವತ್ತಿನ ದಿನ ಏನ್ ನಡೀತಾ ಇದೆ ಅಂದ್ರೆ ಓನ್ಲಿ ಸ್ಕೀಮ್ಗಳಿಗೆ ಮಾತ್ರ ಈ ನಿಗಮಗಳು ಆಗಿದೆ. ಇವತ್ತು ತಾಂಡಾ ನಿಗಮದಿಂದ ಇವತ್ತಿನವರೆಗೂ ಒಂದು ಸಹಿತ ಕೆಲಸಗಳನ್ನು ಮಾಡಕ್ ಆಗಿಲ್ಲ. ನೀವು ಸಹಿತ ನಮ್ಮ ತಾಂಡಾ ನಿಗಮಕ್ಕೆ ಬರೋರು, ನೀವು ಉಪಾಧ್ಯಕ್ಷರಲ್ಲಿ ಕುತ್ಕೊಂಡಿದ್ದೀರಿ, ನೀವೆಷ್ಟು ಭೂಮಿ ಪೂಜೆಯನ್ನ ಮಾಡಿದಿರಿ ಹೇಳಿ ಆಗಿದ್ರೆ. ಸಭಾಧ್ಯಕ್ಷರೇ, ಇನ್ನೂವರೆಗೂ ಸಹಿತ ನಮ್ಮ ತಾಂಡಾ ನಿಗಮದಿಂದ ಇವನ್ ಬೇರೆ ಬೇರೆ ನಿಗಮದಿಂದನೂ ಒಂದು ಕೊಳವೆ ಬಾವಿನ ನಾವು ಕೊರೆಸ್ಲಿಕ್ಕೆ ಆಗಿಲ್ಲ. 2 ವರ್ಷ ಆಯ್ತು ನಾವು ಬಂದು ಶಾಸಕರಾಗಿ. ಜನರಿಗೆ ಏನು ಉತ್ತರ ಕೊಡೋದು ಒಂದು. ಎರಡನೇದು, ನೀವು ಟಾರ್ಗೆಟ್ ಏನು ಕೊಟ್ಟಿದ್ದೀರಿ, ಒಂದು ನಿಗಮಕ್ಕೆ ಎಷ್ಟು ಟಾರ್ಗೆಟ್ ಕೊಟ್ಟಿದ್ದಾರೆ, 2-3 ಟಾರ್ಗೆಟ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಬಂದಿದ್ದು 1000 ಅಪ್ಲಿಕೇಶನ್. ದಯವಿಟ್ಟು ಕೈ ಮುಗಿದು ಹೇಳ್ತಿದ್ದೀನಿ ನಿಮ್ಗೆ, ನೀವೇ ಮಾಡ್ಕೊಂಡ್ಬಿಡಿ. 1000 ಜನ ನಾವೆಲ್ಲಿ ವಿರೋಧ ಹಾಕೋಲ್ಲ, ನಾವು ವಿರೋಧ ಹಾಕೊಳಕ್ ರೆಡಿ ಇಲ್ಲ. ಕೊಡೋದಾದ್ರೆ ಒಂದು 30-40 ಕೊಡಿ. ಹಿಂದ್ ಸರ್ಕಾರ ಇದ್ದಾಗ ಬರೀ ಸಾಂಸ್ಥಿಕ ಕೋಟಾನೇ 20-30 ಕೊಟ್ಟಿದ್ದೀರಿ. ಅವತ್ತಿನ ದಿನ ಟಾರ್ಗೆಟ್ 20-30 ಇತ್ತು. ದಯವಿಟ್ಟು ಇದನ್ನು ಗಮನ ಹರಿಸ್ರಿ. ಜನರನ್ನ ವಿರೋಧ ಕಟ್ಕೊಳಕ್ ಆಗುದಿಲ್ಲ, ಅಷ್ಟು ಪ್ರಮಾಣದಲ್ಲಿ ಅಪ್ಲಿಕೇಶನ್ ಬರ್ತಾ ಇದೆ. ಇದರಿಂದ ನಮಗ್ ತೊಂದರೆ ಆಗ್ತಿದೆ. ನಮ್ಮ ಮನೆ ಮುಂದೆ ಬೈತಾರೆ, ನೀವೇನ್ರಿ ಏನು ಮಾಡ್ಕೊಡಲ್ಲ ಅಂತಾರೆ. ಹೇಳಿದಿರಿ ಬಿಡಿ. ಈಗ ಅಲ್ಲ ಸಭಾಧ್ಯಕ್ಷರು, ಮಂತ್ರಿಗಳು 25 ಬೆಳಗಿನ ಸಾಯಂಕಾಲವರೆಗೂ ಗಂಗಾ ಕಲ್ಯಾಣಕ್ಕೆ 1000 ಅಪ್ಲಿಕೇಶನ್ ಬಂದಿದೆ. ಗಂಗಾ ಕಲ್ಯಾಣಕ್ಕೆ ಇಟ್ಟಂತ ಅನುದಾನನೇ ಕಡಿಮೆ. ಈ ವರ್ಷ ಕೇವಲ 37 ಕೋಟಿ ರೂಪಾಯಿಯನ್ನ ಗಂಗಾ ಕಲ್ಯಾಣಕ್ಕೆ ಇಟ್ಟಿರೋದು. ಹೆಂಗ್ ಹಂಚಕ್ಕಾಗತ್ತೆ ಇಡೀ ರಾಜ್ಯಕ್ಕೆ? ಒಂದೊಂದು ಗಂಗಾ ಕಲ್ಯಾಣ ಕೊಡಿದ್ರೆ ಯಾರಿಗೆ ಅಂತ ಅರ್ಜಿ ಕೊಡೋಣ? ನೀವು ಅಪ್ಲಿಕೇಶನ್ 150-200 ಬಂದಿದೆ. ಶಾಸಕರು ಏನ್ ಮಾಡ್ತಾರೆ? ನಾವು ಬಹಳ ಅಂತ ಹೇಳ್ತಿದ್ರಿ. ಈ ಸರ್ಕಾರ ನನಗೂ ಗುರ್ತಿದೆ, ಕುತ್ಕೊಂಡ್ರಿ ಎಲ್ಲರೂ. ಅಧ್ಯಕ್ಷರೇ, ನಿಮ್ಗೆ ಗೊತ್ತಿದೆ ಅಂತ ಹೇಳಿದ್ರೆ ನಿಗಮನೆ ಬಂದ್ ಮಾಡ್ಬಿಡಿ. ಕೊಡೋದು ಒಂದೇನಲ್ಲ, ಸಾಮಾನ್ಯ ಸಭಾಧ್ಯಕ್ಷ 4,000 ಒಂದು ಕೊಟ್ಟಿದ್ದೀರಾ. ಒಂದು ಯಾರನ್ನು ಕೊಡ್ಬೇಕು ನಾವು? ಯಾಕೆ ನಮ್ಮನ್ನ ಇಷ್ಟ ಮಾಡ್ತೀರಾ? ಆ ಕಾರ್ಪೊರೇಷನ್ ಮುಚ್ಚಿಬಿಡಿ, ಸರ್ಕಾರ ನೀವ್ ಹಂಚ್ಕೊಳ್ಬಿಡಿ, ನಮ್ಗೆ ಬೇಗ ಅವಶ್ಯಕತೆ ಇಲ್ಲ. ಈಗ 4,000 ಯಾರಿಗೆ ಕೊಡ್ಬೇಕು ನಾವು? ಉಪಾಧ್ಯಕ್ಷರೇ, ನಮ್ಮ